ದಿವ್ಯಾ ಅವರೇ, ನೀವು ನನ್ನ ಬರ್ಡೇಗೆ ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ನೀವು ಕೊಟ್ರಲ್ಲ ಗಿಫ್ಟು, ಸಿಂಪ್ಲಿ ಅಮೇಝಿಂಗ್, ಸ್ಪೀಚ್ಲೆಸ್. ನನ್ನ ಖುಷಿನ ಹೇಳ್ಕೊಳಕ್ಕೆ ಪದಗಳು ಸಾಲ್ತಾನೆ ಇಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಕಾರ್ತಿಕ್ ಸರ್, ಥ್ಯಾಂಕ್ಸ್ ಯಾಕೆ, ದಿವ್ಯಾ ಇಲ್ಲಿಗೆ ಬಂದು ತುಂಬ ಖುಷಿಯಾಗಿದ್ದಾಳೆ. ಅಂತೂ ಇಂತೂ ಮದುವೆಗಿಂತ ಮುಂಚೆ ಮನೆ ತುಂಬಿಸ್ಕೊಬಿಟ್ರಿ ಅಲ್ಲ. ಥ್ಯಾಂಕ್ಸ್ ಎಲ್ಲ ಯಾಕೆ ಹೇಳ್ತೀರಾ? ಇಟ್ಸ್ ಓಕೆ, ನಾನು ಬರ್ತೀನಿ, ಟೈಮ್ ಆಯಿತು. ದಿವ್ಯಾ ಅವರೇ, ಒಂದು ನಿಮಿಷ. ದಿಸ್ ಇಸ್ ಫಾರ್ ಯು. ಬರ್ತ್ಡೇ ನಿಮ್ಮದು, ಗಿಫ್ಟ್ ಅವಳಿಗ? ಹೌದು, ಇದೊಂಥರ ಸ್ಪೆಷಲ್ ಫೀಲಿಂಗ್. ಈ ದಿನದ ನೆನಪಿಗೋಸ್ಕರ ನಾನು ನಿಮಗೆ ಕೊಡ್ತಾ ಇರೋ ಗಿಫ್ಟು. ಈ ಗಿಫ್ಟು ನಾನು ನಿಮಗೋಸ್ಕರ ಅಂತಾನೆ ಹೇಳಲ್ಲ, ನೀವೇ ನೋಡಿ, ತಗೊಳ್ಳಿ. ಹಾಂ, ಅವ್ರು ಹೋಗಾಯ್ತು, ನೀನು ಹಿಂಗೆ ಟಾಟಾ ಮಾಡ್ತಿದ್ರೆ ಕೈ ನೋವು ಬರ್ತದೆ ಅಷ್ಟೇ. ಬಾಮೈದ ಹೋದ್ರು. ಬಾಮೈದ, ನಾನು ದಿವ್ಯಾ. ಅಮ್ಮ, ಈ ಹುಡುಗಿರ್ ನೆನಪಲ್ಲಿರೋ ಪಕ್ಕದಲ್ಲಿರೋದು ಹೆವಿ ಡೇಂಜರು. ಲೇ, ಬೇಗ ಮದುವೆ ಆಗೋ. ಯಾಕೋ ಈಗ ನನ್ನ ಟಾರ್ಚರ್ ಕೊಡ್ತೀಯ? ಎಲ್ಲ ಕಡೆ ನನಗೆ ಎಡವಟ್ಟು ಮಾಡ್ತಾನೆ. ಅಮ್ಮ, ದಿವ್ಯಾ, ಗಿಫ್ಟ್ ಏನಿರ್ಬೋದು ಅಂತ ಕ್ಯೂರಿಯಾಸಿಟಿ ಇಲ್ವಾ ನಿಂಗೆ? ಆಬ್ವಿಯಸ್ಲಿ, ಬಟ್ ಎಕ್ಸ್ಪೆಕ್ಟೆಡ್. ಏನಾದರೂ ಜ್ಯುವೆಲ್ರಿ ಇರುತ್ತೆ. ಗೋಲ್ಡಾ, ಡೈಮಂಡಾ, ಪ್ಲಾಟಿನಮ್ಮಾ ಅಂತ ನೋಡಬೇಕು. ಈಗಲೇ ನೋಡೋಣ. ವಾವ್, ಇಟ್ಸ್ ಆಸಮ್ ದಿವ್ಯಾ. ಮಣ್ಣು, ಅದನ್ನ ಯಾರಾದರೂ ಗಿಫ್ಟ್ ಅಂತಾರ? 3 ಕಾಸ್ಗೂ ಬೆಲೆ ಬಾಳಲ್ಲ. ಗಿಫ್ಟ್ ಕೊಡೋದು ಪ್ರೀತಿ ತೋರ್ಸೋದಕ್ಕೆ, ಬೆಲೆ ಕಟ್ಟೋದಕ್ಕಲ್ಲ. ಪ್ರೀತಿ ತೋರ್ಸೋದಾದ್ರೂ ಅದನ್ನ ಕಾಸ್ಟ್ಲಿಯಾಗಿ ತೋರಿಸ್ಬೇಕು. ನಮ್ಮ ರೇಂಜ್ಗೆ ನಾನೇ ಗೋಲ್ಡ್ ರಿಂಗ್ ಕೊಡಬೇಕು ಅಂತ ಯೋಚನೆ ಮಾಡಿದೆ. ಅಂಥದ್ರಲ್ಲಿ ಅವ್ರ ರೇಂಜಿಗೆ ಅಟ್ಲೀಸ್ಟ್ ಒಂದು ಡೈಮಂಡ್ ನೆಕ್ಲೆಸ್ ಕೊಡಬೇಕು ಅನ್ನೋ ಛೇ. ಹೇಳೆ. ಲೇ ಅಕ್ಕ, ಬರ್ತ್ಡೇ ಪಾರ್ಟಿ ಹೇಗಾಯ್ತು? ಚೆನ್ನಾಗಾಯ್ತಾ? ತುಂಬಾ ಚೆನ್ನಾಗಿತ್ತು. ಎಷ್ಟು ಗ್ರ್ಯಾಂಡ್ ಆಗಿತ್ತು ಅಂದ್ರೆ ನೀನ್ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಲೇ ಅಕ್ಕ, ನನ್ನ ಕಲ್ಪನೆಗಿಲ್ಲ ಅಂದ್ರೂ ಪರವಾಗಿಲ್ಲ. ನಿನಗೆ ಖುಷಿ ಆಯ್ತಲ್ಲ, ಅಷ್ಟು ಸಾಕು. ಮತ್ತೆ ನಾನು ಮಾಡಿದ ಗಿಫ್ಟ್ ಕೊಟ್ಟಿಯಾ? ಏನಂದ್ರು? ಅಕ್ಕ, ಕೇಳಿಸ್ತಿದ್ಯೇನೆ? ಗಿಫ್ಟ್ ಕೊಟ್ಟಿಯಾ? ಏನಂದ್ರು? ಕಳ್ದೋಗಿರ್ಬೇಕು ತಾನೆ? ಕಳ್ದು ಹೋಗೋದಲ್ಲ, ನನ್ನನ್ನ ಮನೆಯಿಂದ ಹೊರಗಡೆ ಹಾಕ್ತಿರೋದು ಒಂದೇ ಬಾಕಿ. ಯಾಕೆ ಈ ತರ ಮಾತಾಡ್ತಿದ್ದಾಳೆ? ಅಲ್ಲಿ ನಡೆದಿದ್ದೇ ಬೇರೆ, ಇಲ್ಲಿ ಹೇಳ್ತಿರೋದೇ ಬೇರೆ ಅಲ್ಲ. ಅಕ್ಕ, ಏನಾಯ್ತೆ? ಏನ್ ಹೇಳ್ತಿದ್ಯಾ? ನೀನ್ ಕೊಟ್ಟಿದ್ದ ಡಬ್ಬಾ ಗಿಫ್ಟ್ನ ನೋಡಿ ಎಲ್ರೂ ನಗ್ತಾ ಇದ್ರು ಕಣೆ. ನನಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ ನಿನಗೆ? ನಾನ್ ಬೇಡ ಬೇಡ ಅಂದ್ರು ನೀವುಗಳು ನನ್ನ ಮಾತೆ ಕೇಳಲಿಲ್ಲ. ನೆನ್ಸ್ಕೊಂಡ್ರೆ ಈಗ್ಲೂ ಮೈಯೆಲ್ಲ ಉರಿಯುತ್ತೆ. ಫೋನ್ ಇಡೆ. ಏನಾಯ್ತು ಸತ್ಯ? ತಪ್ಪಲ್ವಾ ದಿವ್ಯಾ? ಆ ಗಿಫ್ಟಿಂದ ತಾನೇ ನಿನಗೆ ಮರ್ಯಾದೆ ಉಳಿದಿದ್ದು. ಇಷ್ಟಕ್ಕೂ ಸತ್ಯ ನಿನಗೆ ಪ್ರೀತಿಯಿಂದ ಮಾಡ್ಕೊಟ್ಟಿದ್ದಾಳೆ ಕಣೆ. ಅವಳಿಗೆ ಥ್ಯಾಂಕ್ಸ್ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಅವಳಿಗೆ ಬೇಜಾರು ಮಾಡಬಾರ್ದಿತ್ತು ಕಣೆ. ನೀನ್ ಸ್ವಲ್ಪ ಸುಮ್ಮನಿರ್ತೀಯಾ? ಅವಳಿಗೇನಾದ್ರೂ ಥ್ಯಾಂಕ್ಸ್ ಹೇಳಿದ್ರೆ ನನ್ನ ತಲೆ ಮೇಲೆ ಹತ್ಕೊಂಡು ಕೂತ್ಕೋತಾಳೆ. ಎಷ್ಟೇ ಆದ್ರೂ ನಿನ್ ತಂಗಿ ಅಲ್ವೇನೆ? ಸಂತೋಷ ಪಟ್ರೆ ತಪ್ಪೇನು? ಅವಳ ಜೊತೆ ನೀನ್ ಈ ತರ ಡಬಲ್ಗೆ ಮಾಡೋದು ಸರಿಯೇನೆ? ನೋಡು,
ನನ್ನ ಲೈಫ್ಗೋಸ್ಕರ ನನ್ನ ಖುಷಿಗೋಸ್ಕರ ನಾನು ಏನು ಬೇಕಿದ್ರೂ ಮಾಡಕ್ ರೆಡಿ. ಆದ್ರೆ ಅವಳು ನಿನ್ ಲೈಫ್ಗೋಸ್ಕರ ನಿನ್ ಖುಷಿಗೋಸ್ಕರ ಏನೆಲ್ಲ ಮಾಡ್ತಿದ್ದಾಳೆ. ಅದು ಅವಳು ಕರ್ಮ. ಕರ್ಮ ಅಲ್ಲ, ಅವಳು ಕರ್ತವ್ಯ ಅನ್ಕೊಂಡಿದ್ದಾಳೆ. ಆದ್ರೆ ಅವಳು ನಿನ್ ತರ ಯೋಚನೆ ಮಾಡಿದ್ರೆ ಇವತ್ತು ಅವಳು ನಿನ್ ಜಾಗದಲ್ಲಿ ಇರ್ತಿದ್ಲು. ಸುಧಾ, ಬಾಯ್ ಮುಚ್ಚು. ಮೊದ್ಲೇ ಈ ಗಿಫ್ಟ್ ಇಂದ ನನ್ನ ಮೈ ಎಲ್ಲ ಉರ್ದೋಗ್ತಾ ಇದೆ. ಇದ್ರ ಮಧ್ಯ ನೀನ್ ಬೇರೆ ನನ್ನ BP ರೈಸ್ ಮಾಡ್ತಿದ್ಯಾ. ಒಂದ್ ತಿಳ್ಕೊ, ನಾನ್ ನಡೆಯೋ ದಾರಿ ತುಂಬಾ ಈಸಿ ಆಗಿರ್ಬೇಕು. ಕಾಲ್ ಕೆಳಗಡೆ ಯಾರಿದ್ದಾರೆ ಅನ್ನೋದು ನನಗೆ ಮುಖ್ಯ ಆಗಲ್ಲ. ದಿವ್ಯಾ, ಮಲಗಿದೆಯಲ್ಲೇ ಪುಟ್ಟಿ? ಅಯ್ಯೋ, ನೀನು ಯಾವಾಗ ಬಂದೆ? ನೀ ಬಂದಿದ್ದೆ ಗೊತ್ತಾಗ್ಲಿಲ್ಲ. ಅಜ್ಜಿ, ನೀನ್ ಪಕ್ಕದ ಮನೆ ಪಂಚಾಯತಿಗೆ ಹೋದ್ರೆ ನಾನ್ ಮನೆಗೆ ಬರೋದು ನಿನ್ಗೆ ಹೆಂಗ್ ಗೊತ್ತಾಗತ್ತೆ? ಸರಿ ಬಿಡೆ, ಅಲ್ಲಿ ಹೇಗಾಯ್ತು ಏನು ಎತ್ತ ಅಂತ ಒಂದು ಹೇಳ್ದೆ ಇಲ್ಲಿ ಬಂದು ಮಲ್ಕೊಂಡ್ಬಿಟ್ರೆ ನಾವೇನು ಅಂದ್ಕೊಳ್ಳೋದು ಬೇಡ. ಏನು ಅನ್ಕೋಬೇಕಾಗಿಲ್ಲ. ಅಲ್ಲಿಗೆಲ್ಲ ಚೆನ್ನಾಗೇ ಆಯ್ತು. ನನ್ನ ತಲೆ ನೋವ್ತಿದೆ, ನಾನು ಮಲಗಬೇಕು. ಏ 1 ಮಿನಿಟ್. ನೋಡು, ಗಂಡ ಆಗೋನ್ ಮನೆಗೆ ಮೊದಲನೇ ಬಾರಿ ಹೋಗಿದ್ದೆ. ಅಲ್ಲೇನಾಯ್ತು, ಅವ್ರು ನೀನು ಹೇಗೆ ನೋಡ್ಕೊಂಡ್ರು ಎಲ್ಲ ಹೇಳೆ. ಅಯ್ಯ, ನೀನೇನು ಹೇಳ್ದೆ ಹೋದ್ರೆ ನಮ್ಗೆ ಗಾಬರಿ ಆಗುತ್ತೆ ಕಣೆ. ಇದ್ರಲ್ಲಿ ಗಾಬರಿ ಪಡೋ ಅಂಥದ್ದು ಏನಿದೆ ಅಜ್ಜಿ? ಅಲ್ಲಿದ್ದಿದ್ದು ಬರ್ಡೇ ಪಾರ್ಟಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ರು. ಅದು ಅಲ್ಲದೆ ನಾನು ಹೋಗಿದ್ದಕ್ಕೆ ಎಲ್ರಿಗೂ ಖುಷಿ ಆಯಿತು. ಅಬ್ಬಾ, ಈಗ ಸಮಾಧಾನ ಆಯ್ತು ಕಣೆ. ಅದು ಸರಿ, ನಿನ್ ಗಿಫ್ಟ್ ಕೊಟ್ಟಿಲ್ಲ, ಅದಕ್ಕೆ ಅವರೆಲ್ಲ ಏನಂದ್ರು? ಮತ್ತೆ ಅಳಿಯಂದ್ರೆ ಏನು ಹೇಳಿದ್ರು? 3 ಲಕ್ಷದ ರಿಂಗು ಪ್ರೈಸ್ಲೆಸ್ ಗಿಫ್ಟ್ ಅಲ್ಲ, 25,000 ರಿಂಗು ಪ್ರೈಸ್ಲೆಸ್ ಗಿಫ್ಟ್. ವಾವ್, ದಿಸ್ ಇಸ್ ಅಮೇಜಿಂಗ್. ದಿಸ್ ಇಸ್ ಆಕ್ಚುಲಿ ಪ್ರೈಸ್ಲೆಸ್. ದಿವ್ಯಾ, ಇದು ನೀನೇ ಮಾಡಿದೀಯಮ್ಮ? ಹಾಂ, ನಾನೇ ಮಾಡಿದ್ದು. ಓ, ನಿನ್ನೆ ಕೇಳ್ತಾ ಇರೋದು ಕಡೆ. ಅಷ್ಟು ದೊಡ್ಡ ಗಿಫ್ಟ್ ತಗೊಂಡೋಗಿದ್ಯಲ್ಲ, ಅವ್ರಿಗೆ ಇಷ್ಟ ಆಯ್ತೋ ಇಲ್ವೋ ಹೇಳೆ. ಇಷ್ಟ ಆಯಿತು, ಆದರೆ ಅಲ್ಲಿರೋ ಜನಕ್ಕೆ ಅದು ಯಾವ ಲೆಕ್ಕನೂ ಅಲ್ಲ. ಕಾರ್ತಿಕ್ ಬರ್ಡೇಗೆ ಬಂದಿರೋ ಯಾರೋ ಒಬ್ರು ಕಸಿನು ಕಾರ್ತಿಕ್ಗೆ 5 ಲಕ್ಷ ರೂಪಾಯಿ ರಿಂಗ್ನ ಗಿಫ್ಟ್ ಕೊಟ್ರು. ಅವ್ರು ಕೊಟ್ಟಿದ್ದ ಗಿಫ್ಟ್ ಮುಂದೆ ನನ್ನ ಗಿಫ್ಟ್ ಯಾವ ಲೆಕ್ಕನೂ ಅಲ್ಲ. ಅವಲಕ್ಕಿ ಸರ ಇದೆಯಲ್ಲ, ಅದನ್ನ ಅಡ ಇಟ್ಟು ದುಡ್ಡು ತಂದು ಕೊಡ್ತೀನಿ. ನನಗೆ ಸ್ವಲ್ಪ ಅವಮಾನನೇ ಆಯಿತು. ನಾನು ಯಾವುದಾದ್ರೂ ಶ್ರೀಮಂತರು ಮನೇಲಿ ಹುಟ್ಟಿದಿದ್ರೆ ಅಂಥದ್ದೇ ಏನಾದರೂ ಗಿಫ್ಟ್ ಕೊಡ್ಬೋದಿತ್ತು. ಆದರೆ ಏನು ಮಾಡೋದು, ನನ್ನ ಹಣೆಯಲ್ಲಿ ಬರ್ದಿದ್ದು ಇಷ್ಟೇ ಅಂತ ಸುಮ್ಮನಾಗಬೇಕು ಅಷ್ಟೆ. ಏ, ಸತ್ಯ ಮಾಡ್ಕೊಟ್ಟಿಲ್ಲಲ್ಲ ಗಿಫ್ಟು, ಇಷ್ಟ ಆಯ್ತಾ? ಅಜ್ಜಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಎಲ್ಲ ದರಿದ್ರ ಡಬ್ಬದಿಂದಾನೇ ನನಗೆ ಅವಮಾನ ಆಗಿದ್ದು.